ಗ್ಯಾರಂಟಿ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ಕಂಟ್ರೋಲ್ ಅನ್ನೋದು ಇಲ್ಲ, ಬೇಕಾ ಬಿಟ್ಟಿಯಾಗಿ ಮಾತನಾಡ್ತಾರೆ, ಬಾಯಿಗೆ ಬಂದಂತೆ ಮಂತ್ರಿಗಳು ಮಾತಾಡ್ತಾರೆ ಅಂತ ಗರಂ ಆಗಿದ್ದಾರೆ. ಪರಮೇಶ್ವರ್ ಹೇಳ್ತಿದ್ದಾರೆ, ನಾನು ಹೇಳಿದ ಮಾತ್ರ ಅಧಿಕೃತ ಅಂತ. ಆಗ ಹೇಳಿದ್ರೆ ಅವರ ಮಾನ ಮರ್ಯಾದೆ ಏನಾಗ್ಬೇಕು? ಅಂದ್ರೆ ಸಿಎಂಗಿರುವಂತಹ ಬೆಲೆನ್ ಕೊಡ್ತಾ ಇಲ್ಲ. ಇಲ್ಲಿ ಸಿಎಂ ಸ್ಥಾನಮಾನ ಏನು, ಆ ಸ್ಥಾನಮಾನಕ್ಕಿರುವಂತಹ ಬೆಲೆಯನ್ನ ಕೊಡ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಹೇಳ್ತಾ ಇರೋದು. ಜಿ ಪರಮೇಶ್ವರ್ ಅವ್ರು ಹೇಳ್ತಾರಲ್ಲ, ನಾನು ಹೇಳಿದ್ದೆ ಅಂತಿಮ, ನಾನು ಹೇಳಿದ ಮೇಲೆಲ್ಲ ಮುಗ್ದೋಯ್ತು ಅಂತ ಅಂತಿಮ ಮುದ್ರೆ ಹಾಕದಂಗೆ. ಹಾಗೆ ಹೇಳಿದ್ರೆ ಸಿದ್ದರಾಮಯ್ಯನವರ ಮಾನ ಮರ್ಯಾದೆ ಏನಾಗಬೇಕು ಅಂತ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಅಶೋಕ್. ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಮಂತ್ರಿಗಳು ಅಂತ ಗೃಹ ಮಂತ್ರಿಯ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ವಿಪಕ್ಷ ನಾಯಕ ಅಶೋಕ್. ನಾನು ಹೇಳಿದ್ದೆ ಅಂತಿಮ, ನಾನೇ ಎಲ್ಲ ಅಂತ ಹೇಳ್ತಾರಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ಸರ್ಕಾರದಲ್ಲಿ ಯಾವುದೇ ಕಂಟ್ರೋಲ್ ಇಲ್ಲ, ಇಲ್ಲಿ ಎಲ್ಲರೂ ಸಿಎಂಗಳ ತರನೇ ಆಡ್ತಾರೆ ಅಂತ. ಈ ತರ ಬಾಯಿಗೆ ಬಂದಂಗ ಮಾತನಾಡಬಾರ್ದು ಹೀಗಂತ ಗರಂ ಆದ್ರು ಅಶೋಕ್. ನಂದೇ ಎಲ್ಲ ನಂದೇ ನಡೆಯುತ್ತೆ ಅಂತಂದ್ರೆ ಸಿಎಂ ಯಾಕಿರ್ಬೇಕು? ಸಿಎಂ ಇದ್ರೇನು, ಇಲ್ಲದೆ ಇದ್ರೆ ಏನು? ಅವರ ಮಾನ ಮರ್ಯಾದೆ ಏನಾಗಬೇಕು ಅಂತ ಬೆಂಗಳೂರಿನಲ್ಲಿ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಜೊತೆ ಎಲ್ಲ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ನನಗೆ ನರೇಂದ್ರ ಮೋದಿಯವರು ಇಂಪಾರ್ಟೆಂಟು, ಮತ್ತೆ ಪ್ರಧಾನಿ ಆಗೋದು ಇಂಪಾರ್ಟೆಂಟು. ನನ್ನ ಜೊತೆ ಬಹಳ ಚೆಂದಾಗಿ ಅಮಿತ್ ಶಾ ಅವರು ಬಹಳ ಒಳ್ಳೆ ರೀತಿ ಮಾತಾಡಿದ್ದಾರೆ. ಅದಕ್ಕಿಂತ ನನಗೆ ಇನ್ನೇನು ಸೌಭಾಗ್ಯ ಬೇಕು? ನಾನು ಟಿಕೆಟ್ ಕೊಡಲಿ ಕೊಡದ ಹೋಗಲಿ, ಯಾರು ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಸೋಮಣ್ಣ ಅವ್ರದ್ದು ಏನು ಗೊಂದಲನೂ ಇಲ್ಲ, ಯಾವುದೇ ರೀತಿ ಸಮಸ್ಯೆನೂ ಇಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತಾರೆ, ಕೊಡ್ತೀವಿ ಕೆಲಸ. ಸೋಮಣ್ಣ ಅವರು ಈಗಾಗಲೇ ನಮ್ಮ ಜೊತೆ ಎಲ್ಲ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ನನಗೆ ಗ್ರಾಮಾಂತರಕ್ಕೂ ಪ್ರಬಲ ಅಭ್ಯರ್ಥಿಯನ್ನ ಇದ್ದಾರೆ. ಈಗ 2 ಹೆಸರು ಕಳಿಸಿದ್ದೀರಿ, ನಾವು ಕೂಡ 3 ಹೆಸರು ಕಳಿಸಿದ್ದೀವಿ, ಗೊತ್ತಿಲ್ಲ ಯಾವುದಾದ್ರೂ ಒಂದು ಆಗ್ಬೋದು. ಅಚ್ಚರಿಯ ಅಭ್ಯರ್ಥಿಗಳು ತಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದ್ದಾರೆ ಸರ್. ಅವರೆಲ್ಲ ಸ್ಪರ್ಧೆ ಮಾಡ್ತಾರೆ ಅಂತ ಮಾತುಕತೆ ಆಗಿದೆ ಸರ್. ಹೇಗೆ ಸರ್? ಇನ್ನೊಂದು ನೋಡೋಣ, ಇನ್ನೊಂದು 3-4 ದಿನದಲ್ಲಿ ಬರ್ತಾ ಇದ್ದಾರೆ ಅವರು. ಈ ಒಂದು ಶಿವರಾತ್ರಿ ಹಬ್ಬದ ಒಂದು ಸಮಾರಂಭಕ್ಕೆ ಸಂಜೆ ಅವರು ಬರ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಮುನಿರತ್ನ ಅವ್ರ ಕಾರ್ಯಕ್ರಮ ನೋಡೋಣ, ಅವ್ರು ಮಾತಾಡ್ತೀನಿ, ಅವ್ರ ಜೊತೆ ಪಕ್ಕದಲ್ಲೇ ಇರ್ತೀವಿ, ಕೂತಿರ್ತೀವಿ, ಮಾತಾಡ್ತೀನಿ. ಅಲ್ಲ ಸರ್, ಇದಕ್ಕೆ ನಾನು ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿಯನ್ನ ಕ್ಯಾಪ್ಟನ್ ಅನ್ನ ನಾನು ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ಪ್ರಯತ್ನ. ಹೌದೌದು, ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ ಈಗ. ಅದು ನಡೆದ ತಕ್ಷಣನೇ ನಮ್ಮ ಪಟ್ಟಿ ಆಲ್ಮೋಸ್ಟ್ ಆಲ್ 80% ಹೆಚ್ಚು ಸೀಟ್ಗಳು ಅನೌನ್ಸ್ ಆಗ್ಬೇಕು ಅನ್ನೋದಲ್ಲ ಇಲ್ಲ. ಯಾಕಂದ್ರೆ JDS ಜೊತೆ ಅಲಯನ್ಸ್ ಇದೆ, ನಮ್ದು NDA ಪಾರ್ಟ್ನರ್ ಇದ್ದಾರೆ. ಅದರಿಂದ ಪಾರ್ಟ್ನರ್ ಜೊತೆ ಚರ್ಚೆ ಆದ್ಮೇಲೆ ನಾವು ಮಾಡ್ತೀವಿ, ಅದು ಧರ್ಮ ಅಂತ ಅನ್ಸುತ್ತೆ. ಈಗಾಗಲೇ ಒಂದು ಸುತ್ತು ಮಾತುಕತೆ ಆಗಿದೆ, ದೇವೇಗೌಡರ ಜೊತೆ ಮತ್ತು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ ಡೆಲ್ಲಿಯವರು. ಸೊ ಇನ್ನೊಂದು ಸುತ್ತಿನ ಮಾತುಕತೆ ಉಳಿದಿದೆ. ಅದು ಮುಗಿದ ತಕ್ಷಣ JDS ಮತ್ತು BJP ಕಾರ್ಯಕರ್ತರು ಒಂಥರ ಆಲೋಚನೆ ಥರ ಮಿಕ್ಸ್ ಆಗ್ತಾರೆ. ಅದರಿಂದ ಎಲ್ಲೂ ಸಮಸ್ಯೆ ಆಗಲ್ಲ, ಯಾವುದೇ ರೀತಿ ಮೊನ್ನೆನೂ ಕೂಡ ಕುಮಾರಸ್ವಾಮಿಯವರು ಬೆಂಗಳೂರು ಗ್ರಾಮಾಂತರದ ಒಂದು ಸಭೆಯನ್ನು ಕರೆದಿದ್ದು, ನಮ್ಮ ಪಾರ್ಟಿಯವರೆಲ್ಲರೂ ಕೂಡ ನನಗೂ ಫೋನ್ ಮಾಡಿದರು. ನಾನು ಅವತ್ತು ಗುಲ್ಬರ್ಗಾದಲ್ಲಿದ್ದೆ, ಒಂದು ಫ್ಲೈಟು ಮಿಸ್ ಆಯಿತು ಅವತ್ತು. ಅದರಿಂದ ನನ್ನ ಕೈಲಿ ಬರೋಕ್ಕಾಗಿಲ್ಲ, ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಮಾಡ್ತಾರೆ. ಕುಮಾರಸ್ವಾಮಿಯವರು ನಮ್ಮ ಪಾರ್ಟಿಯವ್ರಿಗೆಲ್ಲ ಹೇಳಿದ್ದೆ ಹೋಗಿ ಸಭೆಗೆ ಅಂತ, ಹೋಗಿದ್ದಾರೆ, ಮಾತುಕತೆ ಆಗಿದೆ. ಹಾಸನ ಮಂಡ್ಯದಲ್ಲಿ ಏನು ಇಲ್ಲ ಎಲ್ಲ ನೋಡಿ. ನಮ್ಮ ಪಾರ್ಟಿಯ ಕೇಡರ್ಸ್ ಏನಿದ್ದಾರೆ, ಅವರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು, ಅದೊಂದೇ ಅಜೆಂಡಾ ನಮ್ಮದು, ಬೇರೆ ಯಾವುದು ಅಜೆಂಡಾ ಇಲ್ಲ. ಆದ್ರಿಂದ ಎಲ್ಲರೂ ಕೆಲಸ ಮಾಡ್ತಾರೆ. ಆ ಥರದ್ದೇನು ಗೊಂದಲ ಆಗದೆ. ಗ್ರಾಮಾಂತರಕ್ಕೂ ಪ್ರಬಲ ಅಭ್ಯರ್ಥಿಯನ್ನ ಇದ್ದಾರೆ. ಈಗ 2 ಹೆಸರು ಕಳಿಸಿದ್ದೀರಿ, ನಾವು ಕೂಡ 3 ಹೆಸರು ಕಳಿಸಿದ್ದೀವಿ,
ಗೊತ್ತಿಲ್ಲ ಯಾವ್ದಾದ್ರು ಒಂದು ಆಗ್ಬೋದು. ಸರ್ ತಾವು ಇದ್ದೀರಾ ಸರ್? ಅಚ್ಚರಿಯ ಅಭ್ಯರ್ಥಿಗಳು ಸರ್, ತಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದಾರೆ ಸರ್. ಅವರೆಲ್ಲ ಸ್ಪರ್ಧೆ ಮಾಡ್ತಾರೆ ಅಂತ ಮಾತುಕತೆ ಆಗಿದೆ ಸರ್, ಹೇಗೆ ಸರ್? ಇನ್ನೊಂದು ನೋಡೋಣ, ಇನ್ನೊಂದು 3-4 ದಿನದಲ್ಲಿ ಬರ್ತಾ ಇದ್ದಾರೆ ಅವರು. ಈ ಒಂದು ಶಿವರಾತ್ರಿ ಹಬ್ಬದ ಒಂದು ಸಮಾರಂಭಕ್ಕೆ ಸಂಜೆ ಅವರು ಬರ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಮುನಿರತ್ನ ಅವ್ರ ಕಾರ್ಯಕ್ರಮ ನೋಡೋಣ, ಅವ್ರು ಮಾತಾಡ್ತೀನಿ, ಅವ್ರ ಜೊತೆ ಪಕ್ಕದಲ್ಲೇ ಇರ್ತೀವಿ, ಕೂತಿರ್ತೀವಿ, ಮಾತಾಡ್ತೀನಿ. ಅಲ್ಲ ಸರ್, ತಾವು ಇದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ ಈಗ ಆಯ್ತು. ಸ್ವಂತ ಜವಾಬ್ದಾರಿಯನ್ನ ಕ್ಯಾಪ್ಟನ್ ಅನ್ನ ನಾನು ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ಪ್ರಯತ್ನ. ಪಟ್ಟಿ ಯಾವಾಗ ರಿಲೀಸ್ ಅಂತ ಸಿಇಸಿ ಮೀಟಿಂಗ್ ಆದ್ಮೇಲೆ ತಾನೆ? ಹೌದೌದು, ಯಾವಾಗ ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ ಈಗ. ಅದು ನಡೆದ ತಕ್ಷಣನೇ ನಮ್ಮ ಪಟ್ಟಿ ಆಲ್ಮೋಸ್ಟ್ ಆಲ್ 80% ಹೆಚ್ಚು ಸೀಟ್ಗಳು ಅನೌನ್ಸ್ ಆಗ್ತದೆ. ಯಾವಾಗ ಸರ್? ಮೊದಲೇ ಪಟ್ಟಿ ಆಗ್ಬೇಕು ಅನ್ನೋದಲ್ಲ, ಇಲ್ಲ. ಯಾಕಂದ್ರೆ JDS ಜೊತೆ ಅಲಯನ್ಸ್ ಇದೆ, ನಮ್ದು NDA ಪಾರ್ಟ್ನರ್ ಇದ್ದಾರೆ. ಅದರಿಂದ ಪಾರ್ಟ್ನರ್ ಜೊತೆ ಚರ್ಚೆ ಆದ್ಮೇಲೆ ನಾವು ಮಾಡ್ತೀವಿ. ಅದು ಧರ್ಮ ಅಂತ ಅನ್ಸುತ್ತೆ.